ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಹಬ್ಬದ ಜೋರಾಗಿದ್ದು ಪಂಚ ನದಿಗಳು ಉಕ್ಕಿ ಹರಿತಾ ಇದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಂದ ಹಿನ್ನೆಲೆ ಕರ್ನಾಟಕ ಗಡಿತೀರ ಹಾಗೂ ಮಹಾರಾಷ್ಟ್ರದ ಶಿರೋಳ ತಾಲೂಕಿನ ಸುಕ್ಷೇತ್ರ ನರಸಿಂಹವಾಡಿಯ ಶ್ರೀ ದತ್ತ ದೇವಾಲಯ ನೀರಲ್ಲಿ ಮುಳುಗಡೆಯಾಗಿದೆ. ದಕ್ಷಿಣ ಭಾರತದ ಪುಣ್ಯಕ್ಷೇತ್ರದಲ್ಲಿ ಒಂದಾದ ಶ್ರೀ ದತ್ತಾತ್ರೇಯ ಮಂದಿರಕ್ಕೆ ನಾನಾ ಭಾಗಗಳಿಂದ ಭಕ್ತರು ದರ್ಶನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಮುಂಗಾರು ಅಬ್ಬರ ಜೋರಾಗಿದ್ದ ಕಾರಣ ದತ್ತ ದೇಗುಲ 30ರಷ್ಟು ಭಾಗಶಃ ಮುಳುಗಡೆಯಾಗಿದ್ದು ದರ್ಶನಕ್ಕೆ ಬಂದ ಭಕ್ತರು ದೂರದಿಂದಲೇ ದೇವರಿಗೆ ನಮಿಸಿ ಹಿಂತಿರುಗ್ತಾ ಇದ್ದಾರೆ. ನರಸಿಂಹವಾಡಿಯ ಶ್ರೀ ದತ್ತ ದೇಗುಲ ಪಂಚರ್ ಗಂಗಾ ನದಿ ಹಾಗೂ ಕೃಷ್ಣಾ ನದಿ ಸಂಗಮದ ಪ್ರತೀಕವಾಗಿದ್ದು ಎರಡು ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಬಂದ ಕಾರಣ ದೇವಾಲಯ ಮುಳುಗಡೆಯಾಗಿದೆ. ಕರ್ನಾಟಕದ ಗಡಿತೀರದ ಕಾಗವಾಡ ಹಾಗೂ ಚಿಕ್ಕೋಡಿ, ಸದಲಗ ಹಾಗೂ ನಿಪ್ಪಾಣಿ ಕ್ಷೇತ್ರಗಳ ಸಮೀಪದ ಕ್ಷೇತ್ರವಾಗಿದ್ದು ದತ್ತಾತ್ರೇಯ ದೇವಾಲಯಕ್ಕೆ ಭಕ್ತರ ದೈನಂದಿನ ಒಡಂಬಡಿಕೆ ಸಹಜವಾಗಿ ಕಂಡುಬರುತ್ತೆ. ನೀರಿನ ತೀವ್ರತೆಗೆ ದೇವಾಲಯದ ಗರ್ಭಗುಡಿ ಮುಳುಗಡೆಯಾಗಿದ್ದು ದರ್ಶನಕ್ಕೆ ಬರುವ ಭಕ್ತರಿಗೆ ನಿಷೇಧ ಹೇರಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.